ಗುಲ್ಬರ್ಗದಾಗ ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ಲತ್ತಾರ. ಅವ್ರಿಗೆ ನಾ ಮೀಟ್ ಆಗಕ್ ಹೊಂಟೇನಿ. ಯಾರಂತ ಗೊತ್ತಾಗ್ತ ಎಲ್ಲಾ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೀವನ ಅಂತ ಎಡಿಟ್ ಮಾಡ್ಕೊಳಕ್ ಆಗಲ್ಲ, ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ. ಆಕ್ಚುಲಿ ರೀಸೆಂಟ್ ಆಗಿ ಮಾಡಿದ್ದೀನಿ ಕಾಂಟೆಂಟ್ ಚಲೋ ಐತ್ರಿ, ಕಂಟಿನ್ಯೂ ಮಾಡ್ರಿ. ಅವ್ರು ಟಿಪಿಕಲ್ ಕನ್ನಡಿಗ ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅವ್ರ ಫೋಟೋ ಬ್ಲಾಗರ್ ಅಲ್ಲ, ಚಾ ಕುಡಿಸಿದ ರೆಡ್ ಪ್ಯಾರಾಸೈಟ್ ವ್ಲಾಗ್ ನೋಡ್ರಿ ನೋನ್ ಖತರ್ನಾಕ್ ಐತಿ ವ್ಲಾಗ. ನಮಸ್ಕಾರ ದೋಸ್ತರ, ಇವತ್ತು ನಾನು ಇಷ್ಟು ಚಲೋ ರೆಡಿ ಹಾಕ್ಯಾರ ಎಲ್ಲಿಗೆ ಹೊಂಟೀನಿ ಅಂತ ನಿಮ್ಮ ಮೈಂಡ್ದಾಗಿದ್ರ, ಇವತ್ತು ನಾನು ಒಬ್ರಿಗೆ ಮೀಟ್ ಹಾಕೊಂಟೀನಿ. ಅದು ಯಾರೇ ಮೀಟ್ ಆಗ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ಬಿಡ್ತೈತಿ. ಇಲ್ಲೊಂದು JCB ಏನೋ ಅಡ್ಡ ಹತ್ತಾರ. ನಾ ಇಲ್ಲೇ ಒಂದು ಖುಲ್ಲಾ ಜಾಗದಾಗ ನಿಂತೀನಿ, ಯಾಕಂದ್ರೆ ಸ್ಟಾರ್ಟ್ ಮಾಡ್ಬೇಕಲ್ಲ ಈ ವಿಡಿಯೋ. ಇವತ್ತು ನಾನು ನಮ್ಮ ಗುಲ್ಬರ್ಗದಾಗ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ಲತ್ತಾರ. ಅವ್ರಿಗೆ ನಾ ಮೀಟ್ ಆಗಕ್ಕೆ ಹೊಂಟೀನಿ. ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಎಸ್ ಈಸ್ OG ಗೇಮರ್ ಮತ್ತು OG ಸ್ಟ್ರೀಮರ್. ಯಾರಂತ ನಿಮ್ಗೆ ಗೊತ್ತಾಗಿರ್ತೀವಿ. ನಾ ಹೋಗ್ಬಿಟ್ಟು ಈಗ ಮೀಟ್ ಆಗ್ತೀನಿ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಕೆಲಸ ಇತ್ತು, ಆ ಕೆಲಸ ಜಲ್ದಿ ಮುಗಿಸ್ಕೊಂಡಿಕ್ಕೆ ಈಗ ಹೋಗತ್ತೀನ. ಸೊ ನೋಡ, ಮತ್ತೆ ಮಳೆ ಭೀ ಹೊಂಟೈತಿ. ಇಂಥ ಟೈಮ್ದಾಗ ಮಳೆ ಬರತೈತಿ. ಹಲೋ, ಹಾಯ್. ಬಂದ್ ಕೂಡಲೇ ಆಯ್ತು, ಹೆಂಗದ್ರಿ? ಆರಾಮ್ ನೋಡ್ರಿ. ಯಾರಂತ ಗೊತ್ತಾಗ್ತ ಇಲ್ಲ, ಗೆಸ್ ಮಾಡ್ರಿ. ಓ ಇವ್ರ ನೀವು ರಿಯಾಕ್ಟ್ ಮಾಡ್ತಾರಲ್ಲ BGM ಯಾವ್ದು ಹೇಳ್ರಿ? ರೀಸೆಂಟ್ ಆಗಿ DSL ನಮ್ದು ರಿಯಾಕ್ಟ್ ಅಲ್ಲ, ಹೆಸರು ನನ್ ಬರ ಅಂತಿಲ್ಲ, ಬಟ್ ನೋಡಿದೆ ನಾ ವಿಡಿಯೋ. ಆಕ್ಚುಲಿ ಬಾಳ ಚಲೋ ಆಯ್ತು ವಿಡಿಯೋ, ಬಾಳ ಚಲೋ ರಿಯಾಕ್ಟ್ ಮಾಡಿದ್ವಿ. ಹಂಗ ಯಾರ ರಿಯಾಕ್ಟ್ ಮಾಡ್ರ ಆಕ್ಚುಲಿ ಇರ್ಬೇಕು ನಮ್ ಗೇಮಿಂಗ್ ಕ್ಲಿಪ್ಸ್ಗೆಲ್ಲ. ಅದು ಬಾಳ ಹೊಡೆದ ಮಾಡ್ಬೇಕಂತ ಐತಿ. ಎಲ್ಲ ನಿಮ್ ಸಪೋರ್ಟ್ ಐತ್ರ. ನೀವು GTA ಆಡಕ್ ಬಂದಿರಲ್ಲ ನಡಕ, ಎಲ್ಲಾ ಮಾಡ್ರಿ ನೀವು. ಸಬ್ಸ್ಕ್ರೈಬ್ ಮಾಡ್ಕೊರಿ. ರೆಡ್ ಪ್ಯಾರಾಸೈಟ್. ಆಕ್ಚುಲಿ ನಾ ಎಲ್ಲಾ ಕಾಂಟೆಂಟ್ ನೋಡಿ ಅನ್ಸಿ, ಕಾಂಟೆಂಟ್ ನೋಡಿ ಮನುಷ್ಯ ನೆನಪಿರ್ಬೇಕು, ಹೆಸರಿಂದ ಅಲ್ಲ. ಅದಕ್ಕೆ ನನಗೆ ಗೊತ್ತಿತ್ತು ಅಗ್ಲಿ ಎಪಿ ಅವ್ರು ಬಂದಾಗ. ಬಸು ನಮ್ಮ ಎಡಿಟರ್. ನಂದು ಚಾನಲ್ ಅತಿ ಹೈಯೆಸ್ಟ್ ಪೀಕ್ ಕಾರಣನ ಇವ ಮನುಷ್ಯ. ನನ್ ಜೀವನ ಅಂತ ಎಡಿಟ್ ಮಾಡ್ಕೊಳಕ್ ಆಗಲ್ಲ, ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ ಅಂತ ಬರೀ ಇಂತದೇ. ಆಕ್ಚುಲಿ ರೀಸೆಂಟ್ ಆಗಿ ಮಾಡಿದ್ದೀನಿ ಕಾಂಟೆಂಟ್ ಚಲೋ ಐತ್ರಿ, ಕಂಟಿನ್ಯೂ ಮಾಡ್ರಿ. ಅವ್ರು ಮಾಡ್ಬೇಕಂತ ರಿಯಾಕ್ಷನ್ ಆಕ್ಚುಲಿ ವರ್ಕೌಟ್ ಆಗ್ತದೆ. ಗೇಮಿಂಗ್ ಮೇಲೆ ರಿಯಾಕ್ಟ್ ಮಾಡಿನ ಯಾರು ನೋಡಿದ್ದಿಲ್ಲ, ಫಸ್ಟ್ ಟೈಮ್ ನೋಡಿದ್ ನಾನು. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಅಂಡ್ ಐ ಥಿಂಕ್ ಅದ ಇಟ್ಸ್ ಅ ಗುಡ್ ಕಾಂಟೆಂಟ್, ವೆರಿ ಗುಡ್ ಕಾಂಟೆಂಟ್. ಜನ ನೋಡ್ತಾರೆ. ಈಗ ನಿನ್ನೆ ನೋಡ್ರಿ, ಆ ಕ್ವಾಟ್ಲೆ ಹುಡುಗರು ಅವರು ಮಾಂಟಾಜಸ್ಗೆಲ್ಲ ಮಾಡಿದ್ರು ರಿಯಾಕ್ಟ್. ನಿನ್ನೆ ಒಂದು ಟೂರ್ನಮೆಂಟು ಮಾಡಿಸಿದ್ರು, ಭಾಳ ಚಲೋ ನಡೀತು ಅವ್ರದ್ದು. PC ಗೇಮರ್ಸ್ ಯಾರೇ ಬಂದ್ರೆ, ಯಾರೇ ನೋಡ ಅಂದಿದ್ರೆ ಬರ್ರಿ PC ಗೇಮಿಂಗ್ ಈಗ ಆಟ ಆಡ್ರಿ. ಕಷ್ಟ ಐತಿ ಗೊತ್ತೈತಿ, ಬಟ್ ಡೂ ಸಮಥಿಂಗ್ ಡಿಫ್ರೆಂಟ್, ಬಿ ಡಿಫ್ರೆಂಟ್. ಎಲ್ಲ ಸೇಮ್ ಆಗಿಬಿಟ್ರೆ ವಜ್ಜ ಆಗ್ಬಿಡ್ದೆ. ಇವತ್ತು ಆ್ಯಕ್ಚುಲಿ ನಾನು ರತನ್ ಟಾಟಾ ಅವ್ರದ್ದು ಅದು ನೋಡ ಅಂದ, ಅವ್ರು ಅದ್ರೊಳಗೆ ಅದ ಅಂತಾರೆ, ಬಿಸ್ನೆಸ್ ಮಾಡೋಬೇಕಾದ್ರೆ ಎಲ್ಲರ ಜೊತೆ ಸೇಮ್ ಬಿಸ್ನೆಸ್ ಮಾಡೋಕೆ ಹೋಗ್ಬಾರ್ದು, ಡಿಫ್ರೆಂಟಾಗಿ ಮಾಡ್ಬೇಕು. ಅವಾಗ ನೀವು ಡಿಫ್ರೆಂಟಾಗಿ ನಿಂದಿರ್ತೀರಿ. ಹಂಗೆ ಇಲ್ಲಿ ನಾವು ಏಸರ್ ಒಳಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದೀವಿ. ಹಂಗೆ ಸ್ವಲ್ಪ ಜನಗಳು ಮೀಟ್ ಆಗಕ್ಕಂತ ಬರ್ತಿದ್ರು RP ಬ್ರೋಗ. ಆಮೇಲೆ ಇಲ್ಲಿ ಒಳಗೆ ಹೋಗ್ಯಾರೆ ನೋಡ್ತೀವಿ, ಸ್ವಲ್ಪ ಲ್ಯಾಪ್ಟಾಪ್ಸ್ಗಳು ಅವು ಇವು. ಆಮೇಲೆ ಇಲ್ಲಿ ಫನ್ ಇವೆಂಟ್ ಮಾಡ್ತಾರ. ಇಲ್ಲಿ ವಿಸಿಟ್ ಬಂದಿರ್ತಾರಲ್ಲ ಅವರಿಗೆಲ್ಲ ಫನ್ ಇವೆಂಟ್ಗಳು ಮಾಡಿದ ಮ್ಯಾಗ ಯಾರು ಬರ್ತಾರೆ ನೋಡ್ರಿ ಇಲ್ಲಿ. ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ ರೀ. SDR ಡಿಸ್ಕ್ಲೋಸ್ ಮಾಡಬೇಕು, ನಾನು ಅವನಲ್ಲ, ಅವರೇ ನೀವು. ಸ್ಟೂಡೆಂಟ್ಸ್ ಇಲ್ಲೇ ಇದ್ದೀವಿ. ಅದೇನು ಗೊತ್ತಿರೋ ಮಾತದ ಯಾರಿಗ್ ಗೊತ್ತಿಲ್ಲ. ನಮ್ ರೆಡ್ ಪ್ಯಾರಾಸೈಟ್ ಅನ್ನ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೆಸ್ಟ್ ಪೋಸ್ಟ್ ಹಾಕಿದ್ರು. ಈಗ ಇದನ್ನ ನಾನು ಟ್ರಾವೆಲ್ ಮಾಡಕ್ಕೆ ಏನ್ ಮಾಡ್ರಿ ಗೊತ್ತಾ, ಗೂಗಲ್ ಒಳಗೆ ಟಿಪಿಕಲ್ ಅವ್ರಿಗೆ ನೀವು ಪೋಸ್ಟ್ ಹಾಕಿದ್ರೆ ಹೋಗ್ಬಿಡ್ತೀರಿ. ಈಗ ನಾನು ತಗೊಂಡು ನಮ್ಮ ಮೈಸೂರು ಹೊಂಟಿಲ್ಲ, ನಾಳೆ ನಾವು ಬರ ಅಂತಾರ ಅವ್ರು ಮೀಟ್ ಆಗಕ್ಕೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇದನ್ನ ಕ್ಯಾರಿ ಮಾಡ್ತಾರ. ನಾಳೆ ಸ್ವಲ್ಪ ಬೆಲ್ಲ ಆಗ್ತದೆ. ಅದೇ ನಿಮಗೆ ಇತ್ತಂತ ಕರೆದಿದ್ರ ಅದು
ತಗೊಂಡ್ ಹೋಗ್ತಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಲ್ಲಪ್ಪ ಟಿಪಿಕಲ್ ಅವ್ರ ನಾಯಕ್ ತಗೊಂಡು ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಮಕ್ಕಳ ಅಂತಾರ ಬರೋ ಎಡಿಟಿಂಗ್ ಮಾಡ ಬರೀ ಎಡಿಟಿಂಗ್ ಇರ್ತಾರ ಅವ್ರು. ಅದನ್ನ ಬಿಟ್ಟು ಏನು ಮಾಡಿಲ್ಲ ಅನ್ಸದ ಅವ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೀವನದಾಗ. ನಿಮ್ಗೆ ಯಾಕೆ ಬೇಕದು? ಬರ್ರಿ ಬರ್ರಿ ನೋಡ್ರಿ ಹೆಂಗ್ ಕ್ರಿಯೇಟರ್ಸ್ ಎಲ್ಲ ಅವ್ರ ಆಕ್ಚುಲಿ ಲ್ಯಾಪ್ಟಾಪ್ ತಗೊಂಡ್ ಬಂದಿರ್ಬೇಕು. ಆಮ್ಯಾಗ ಇಲ್ಲಿ ಮಲ್ಲೊಬ್ರನು ಬಂದ್ರು. ಇಲ್ಲಿ ಗುಲ್ಬರ್ದ ಕ್ರಿಯೇಟರ್ಸ್ಗಳು ಸ್ವಲ್ಪ ಇಲ್ಲಿ ಗಾಸಿಪ್ಸ್ಗಳು ಮಾತಾಡತ್ತಿದ್ರು. ಆಮೇಲೆ ಇಲ್ಲಿ ಫೋಟೋ ಸೆಷನ್ ಬೈ ಐತೆ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಫೋಟೋ ಸೆಷನ್ ಆಗೋದು ನಾವಿಲ್ಲಿ ಹೊರಗೆ ಬಂದು ನಿಂದಿರ್ತೀವಿ, ಯಾಕಂದ್ರೆ ಟೈಮ್ ಆಗತ್ತಿತ್ತು. ಆಮೇಲೆ ಇಲ್ಲಿ ನಾವು ಸ್ವಲ್ಪ ರೀಲ್ ಶೂಟ್ ಮಾಡ್ಕೊಂಡಿಕ್ಕೆರೆ ಇದಾಗೋದು. ನಾ RP ಬ್ರೋಗೆ ಟಿಪಿಕಲ್ ಕನ್ನಡಿಗ ಅವ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತೀರಂತೀನಿ. ಟಿಪಿಕಲ್ ಕನ್ನಡಿಗ ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಮೋಟೋ ಬ್ಲಾಗರ್ ಅಲ್ಲ. ಆಮ್ಯಾಗ ಆಕ್ಚುಲಿ ಅವ್ರ ನನ್ನ ಭಾಳ ಕಾಸು ದೋಸ್ತ್ ಈಗ ಸದ್ಯಕ್ಕೆ ಇರೋದ. ಏನಾದ್ರೂ ಪರಿಸ್ಥಿತಿ ಒಳಗು ಏನೇ ಇದ್ರು ಕಾಲ್ ಮಾಡಿದ್ರು. ನಾಟ್ ಓನ್ಲಿ ಕಾಂಟೆಂಟ್, ಎಷ್ಟೊಂದು ಥಿಂಗ್ಸ್ ಬಗ್ಗೆ ಆಕ್ಚುಲಿ ಎಕ್ಸ್ಪ್ಲೇನ್ ಭಾಳ ಚಲೋ ಮಾಡಿದಾರ ಅವ್ರು. ನನ್ನ ಹೆಸರು ಶಾಣೆ ಇಲ್ಲ, ನಮ್ದೆಲ್ಲ ಗೇಮಿಂಗ್ ಒಳಗೈತಿ, ಅವ್ರದ್ದು ಮೋಟೋ ಬ್ಲಾಗಿಂಗ್ ಒಳಗೆ ಸ್ವಲ್ಪ ಮೋಟೋ ಒಳಗೈತಿ. ಮೋಟೋ ಬ್ಲಾಗರ್ ಅಲ್ಲಲ್ಲ. ಟಿಪಿಕಲ್ ಕನ್ನಡಿಗ ವಿಷನ್ ಭಾಳ ದೊಡ್ಡದೈತಿ. ಆ ವಿಷನ್ ಜೊತೆ ನಾವು ಅದೇವಿ. ಇನ್ನೂ ಭಾಳ ಏನೇನೋ ಮಾಡ್ಬೇಕಂತ ಅದಾರ ಅವ್ರು. ಸೊ ನಾವೆಲ್ಲ ಜೊತೆಗೆ ಸೇರೇ ಮಾಡ್ಬೇಕು. ಆ್ಯಂಡ್ ಎಷ್ಟೊಂದು ಜನ ಎಲ್ಲ ಸಪೋರ್ಟ್ ಮಾಡೋ ಅಂತಾರೆ. ಇವನ್ ಕ್ರಿಯೇಟರ್ಸು ಸಪೋರ್ಟ್ ಮಾಡೋ ಅಂತಾರೆ, ಜನನೂ ಸಪೋರ್ಟ್ ಮಾಡೋ ಅಂತಾರೆ. ಅದೇ ಭಾಳ ಖುಷಿ, ಚಿರಋಣಿ ಆಗದೇವೆ ನಾವು ಅವ್ರಿಗೆಲ್ಲ. ಆ್ಯಂಡ್ ರೀಸೆಂಟ್ ಆಗಿರೋ ಎಷ್ಟೋ ನನ್ನ ಗ್ರೋತಿಗೆ ಕಾರಣನ ಟಿಪಿಕಲ್ ಕನ್ನಡಿಗ. ಅದನ್ನ ಎದಿ ತಟ್ಕೊಂಡು ಹೇಳ್ತೇನೆ. ನನ್ನ ಸ್ಕಿಲ್ಸ್ ಎಲ್ಲ ಅಲ್ಲೇ ಸಿಕ್ಕೊಂಡ ಬಿಡ್ತಿತ್ತು. ಅವ್ರೇನಾರ ಬಂದು ಅಷ್ಟು ಎಕ್ಸ್ಪೋಜರ್ ಕೊಟ್ಟಿದ್ದಿಲ್ಲ ಅಂದ್ರೆ ನೀವು ಮಾಡ್ಬೋದ ಬರ್ರಿ ಮಾಡ್ತೀರಿ ಅಂತಂದಿದ್ದಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಿ ಇಲ್ಲ ಅದೇನ ಈಗ ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅವ್ರಿಗೆ ಇದಾಗ್ಬೇಕಂತೈತಿ, ಪೊಲಿಟಿಷಿಯನ್ ನಿಂದಿರ್ಬೇಕಂತ ಪ್ಲಾನ್ ಮಾಡ್ಯಾರ. ಪಕ್ಕ ಹೇಳ್ತಾರ ಅವ್ರು ಭಯ ಬಿಟ್ಟು ನಾನು ನಿಂದಿರ್ತೇನೆ ಅಂತಂದ ನಿಂತ್ರ ಓಟ್ ಹಾಕ್ಬೇಕು ಅಷ್ಟೇ ಎಲ್ಲರೂ ಸೇರಿ. ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನನಗೆ ಅವ್ರ ಆಕ್ಚುಲಿ ರೋಸ್ಟರ್ ಆಗ್ಬೇಕಿತ್ತು ಅನ್ನಿಸ್ತದೆ. ರೀಸೆಂಟ್ ಘಟನೆಗಳಿಂದ ರೋಸ್ಟರ್ ಆಗಿದ್ರು ವರ್ಕೌಟ್ ಆಗ್ತಿತ್ತು. ಅವ್ರೆಲ್ಲ ಟ್ರೈ ಮಾಡಿದ್ರು ಅನಿಸ್ತದೆ. ಸ್ಟಾರ್ಟಿಂಗ್ ಏನೂ ಒಳಿಲಿಲ್ಲ ಅವ್ರಿಗೆ. ಯಾವಾಗ ಲಾಸ್ಟಿಗೆ ಮೋಟೋ ರಿವ್ಯೂವಿಂಗ್ ವರ್ಕೌಟ್ ಆತ. ಅಂತ ಒಳ್ಳೆ ಕೆಲ್ಸದಲ್ಲೂ ಕೂಡ ನೆಗೆಟಿವಿಟಿ ಹುಡ್ಕೋರು ಇದ್ದೇ ಇರ್ತಾರೆ. ಅಂತವ್ರಿಗೆಲ್ಲ ನಮ್ಮ ಊರ್ ಕಡೆ ಒಂದ್ ಗಾದೆ ಮಾತಿದೆ, ಮಾಡೋ ಕೆಲ್ಸ ನೀನ್ ಮಾಡ್ತಾ ಇರೋ, ಆಡೋರ್ ಬಾಯಿಗೆ ಆಟ ಸಾಮಾನು ಇಡು ಅಂತ. ಅಷ್ಟ ಸಾಕು ಬ್ರೋ. ಎಷ್ಟು ಮಾತಾಡ್ತೀರಿ ಬ್ರೋ? ಕಿತಾಡಿ ಕಿರಣ್ ಅವ್ರ ಲಂಡನ್ ರೈಡ್ ಹೊಂಟ್ರೆ, ನವೆಂಬರ್ದಾಗ ವಾಪಸ್ ಬರ ಅಂತಾರೆ. ಐ ಥಿಂಕ್ ಅವ್ರ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಮಾಡ್ರ ಅವ್ರ ಲೈಫ್ ಒಳಗೆ. ಅಂಡ್ ನಾವೆಲ್ಲ ಭಾಳ ಪ್ರೌಡ್ ಅದೇವಿ. ಕಿತಾಡಿ ಕಿರಣ್ ಅವ್ರಿಗೆ ಕಲ್ಬುರ್ಗಿ ಕಡೆಯಿಂದ ಇಲ್ಲೆಲ್ಲ ಯಾರು ನಿಂತಾರ ಅವ್ರೆಲ್ಲರ ಕಡೆಯಿಂದ ಲಾಟ್ಸ್ ಆಫ್ ಲವ್ ಅಂಡ್ ವೆಲ್ಕಮ್ ಬ್ಯಾಕ್. ಚಾ ಕುಳ್ಯಾಕ ಬಂದೀವಿ ನಾವಿಲ್ಲಿ RP ಬ್ರೋ ಹೆಡ್ಲೈನ್. ಇಲ್ಲಿ ನಾವೆಲ್ಲರೂ ಚಹಾ ಕುಡಿಯೋದಿಲ್ಲ. ನಾವು RP ಬ್ರೋ ಕರ್ಕೊಂಡು ಹೋಗ್ತೀವಿ ಶರಣಬಸವೇಶ್ವರ ಟೆಂಪಲ್ಗೆ, ಅಂದ್ರೆ ಅಪ್ಪನ ಗುಡಿಗೆ. ಇಲ್ಲಿ ಪೂಜೆ ನಡೀತಿರ್ತೈತಿ. ಸೊ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹಾಗೆ ನಾವು RP ಬ್ರೋಗ ಇಲ್ಲಿ ಶರಣಬಸವೇಶ್ವರ ಟೆಂಪಲ್ ಅಂದ್ರೆ ಅಪ್ಪನ ಗುಡಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ್ರಿ. ಇಲ್ಲೆಲ್ಲ ಒಳಗೆ ಬಂದ್ಕರಿ ಎಲ್ಲ ತೋರಿಸ್ತೀವಿ. ಆಮ್ಯಾಗ ನಮ್ಮ ಸಚಿನ್ ಬ್ರೋ ಅದರಲ್ಲ, ಅಂದ್ರೆ ಇಟ್ಸ್ ಪಾಪಾಯರ್ ಅಂತ್ಕರೆ ಕಂಟೆಂಟ್ ಕ್ರಿಯೇಟರ್ ಕಲಬುರ್ಗಿದ್ದು, ಇವ್ರು ನಮಗೆ ಮ್ಯಾಗ್ ಕರ್ಕೊಂಡು ಹೋದ್ರು. ನಾನು ಫಸ್ಟ್ ಟೈಮ್ ಇಲ್ಲಿ ಮ್ಯಾಗ್ ಬಂದು ನಾನು ಫುಲ್ ಗಾಬರಾಗ್ಬಿಟ್ಟೆ. ಯಾಕಂದ್ರೆ ಇಷ್ಟು ಚಲೋ ಇತ್ತು ಮ್ಯಾಗ. ಸ್ವಲ್ಪ ಖುಷಿ ಬಿ ಅನಿಸ್ತು. ಕಲಬುರ್ಗಿ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ಇಲ್ಲಿ ಬಂದಿರೋದು ಹೆಸರ್ದ ಬ್ರ್ಯಾಂಡ್ ಮೀಟಪ್ಗೆ ಅಂತ ಬಂದಿದ್ದೆ. ಫಸ್ಟ್ ಟೈಮ್ ನಾನು ಕಲಬುರ್ಗಿಗೆ ಬಂದಿದ್ದೆ. ಬಟ್ ಇಲ್ಲಿ ಮಠಕ್ಕೆ ಕರ್ಕೊಂಡು ಬಂದು ಅಡ್ಡಾಡಿಸಿ ಸಚಿನ್ ಹೆವಿ ಭಾಳ ಇಲ್ಲೇ ಊಟ ಬೆಳೆದ್ರೆ ನಾವು ಫೀಲ್ ಕೊಡಿಸ್ಬಿಟ್ಟ. ಭಾಳ ಪುಣ್ಯ ಮಾಡಿದ್ದೆ ಅನಿಸ್ತದೆ. ನಾನು ಅಲ್ಲೆಲ್ಲ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡೆ. ಭಾಳ ಸ್ಟ್ರೆಸ್ಫುಲ್ ಡೇಸ್ ಇದ್ದು ನಾನು ಈ ಹಿಂದಿನ 1-2-3 ವಾರ. ಮನಸ್ಸು ಹಗುರಾದಂಗೆ ಆಯ್ತು ನೋಡಿ. ಎಲ್ಲ ಥ್ಯಾಂಕ್ಸ್ ಈ ಮನುಷ್ಯಾಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಆ್ಯಂಡ್ ನಿಮಗೂ ಆಗಲಿ ಅಪ್ಪಿ ಅವರೇ. ನಿಮ್ಗೆ ನಂಬರ್ ನೋಡ್ರಿ, ನೀವು ಹೆಂಗೆ ನೋಡ್ತಾವ ನಿಮ್ಗೆ ನನ್ಕಿಂತ ಜಾಸ್ತಿ ಬೆಳಿಬೇಕು ನೀವು. ನೋಡೋಣ ಟ್ರೈ ಆಗುತ್ತೆ. ಆಮ್ಯಾಗ ಇಲ್ಲಿ RP ಬ್ರೋಗ ಬಾಯಿ ಹೇಳೋ ಟೈಮ್ ಬಂದೇ ಬಿಡ್ತು.
ಬರ್ರಿ ಆರ್ತಿ ಬ್ರೋ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ನನ್ ವಾಚ್ ಎಷ್ಟು ಕಲರ್ಫುಲ್ ಆಯ್ತಲ್ಲ ಗೈಸ್, ಅವ್ನ ಲೈಫ್ ಅಷ್ಟು ಕಲರ್ಫುಲ್ ಆಗ್ಬೇಕು. ಹಂಗ್ ಸಬ್ಸ್ಕ್ರೈಬ್ ಮಾಡಿ. ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಥ್ಯಾಂಕ್ ಯು ನೈಸ್ ಟು ಮೀಟ್ ಯು. ಥ್ಯಾಂಕ್ Thank you so much. ಗ್ಲಾಡ್ ಟು ಮೀಟ್ ಯು. ಎಲ್ಲರಿ ಬಾಯ್ ಬಸ್ ಬ್ರೋ, ಬಾಯ್ ಬಾಯ್. ಸೊ ನಮ್ಮ ಆರ್ತಿ ಬ್ರೋ ಹೋಗತ್ತಾರ, ನಾನು ನಮ್ಮ ಮನೆಗೆ ಹೋಗ್ತೀನಿ. ಟೈಮ್ 7:30. ಭಾಳ ಎಂಜಾಯ್ ಫುಲ್ ಮಾಡಿವಿ, ಕೇಳಕ್ಕೆ ಹೋಗ್ಬಾರ್ದು, ಫುಲ್ ಎಂಜಾಯ್ ಮಾಡಿವಿ ಬೈ. ಆರ್ತಿ ಬ್ರೋ ತಂಗಟ ಏನು ಮಸ್ತ್ ಮಜಾ ಬಂತು. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಚಾನಲ್ಗೆ. ಇದು ವ್ಲಾಗ್ ಇಲ್ಲೇ ಎಂಡ್ ಆಗ್ತೈತಿ. ಸೊ ಯಾ ಮತ್ತೆ ಸಿಗ್ತೀನಿ ನಿಮ್ಗೆ ಯಾವಾಗಾರ. ಅಲ್ಲಿವರೆಗೂ ಬಾಯ್.